ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರೇ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವೇದಿಕೆಯಲ್ಲಿ ದೇದೀಪ್ಯಮಾನರಾಗಿ ವಿರಾಜಿಸ್ತಾ ಇರುವಂತಹ ದಿವ್ಯ ಸನ್ನಿಧಾನದ ಪರಮ ಪೂಜ್ಯರಿಗೆ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಹಿಂದೆ ಉಪನ್ಯಾಸ ಮಾಡಿರ್ತಕ್ಕಂತಹ ವಿದ್ವದ್ವರೆಣ್ಯರಿಗೂ ಅಭಿನಂದಿಸಿ, ಕರ್ನಾಟಕದ ವಿಶ್ವವಿದ್ಯಾನಿಲಯ ಸಂಸ್ಕೃತದ ವಿಶ್ರಾಂತ ಉಪಕುಲಪತಿಗಳಾಗಿ ಹಾಗೂ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಮಲ್ಲೇಪುರ ವೆಂಕಟೇಶ್ವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರ ಜ್ಞಾನಧಾರೆ ಅನ್ನುವ ವಿಷಯದ ಬಗ್ಗೆ 30 ನಿಮಿಷಗಳ ಕಾಲ ಮಾತಾಡಿ ಅಂತ ಅಣ್ಣ ಅಕ್ಕ ಅವರು ಈಗ ಹೇಳಿದ್ದಾರೆ. ನಂದೇನೆಂದರೆ ಬ್ರೇಕ್ ಇಲ್ಲದ ಗಾಡಿ, ನಮ್ಮದು ಬರೀ ಸ್ಟಾರ್ಟ್ ಆಗುತ್ತೆ ವಿನ ಎಂಡ್ ಅಂತ ಇಲ್ಲೇ ಇಲ್ಲ. ಆದರೆ ಕಾಲಾತೀತನಾದವ ಕಾಲನಾಮಕ ಪರಮಾತ್ಮ ಮಾತ್ರ. ಆದರೆ ನಾವು ನೀವೆಲ್ಲ ಕಾಲಕ್ಕೆ ಬದ್ಧರಾದವರು. ದೊಡ್ಡವ್ರ ಬಗ್ಗೆ ದೊಡ್ಡವ್ರ ಮುಂದೆ ಹೇಳುವಾಗ ತುಂಬ ಕಷ್ಟ. ನಾನು ಹಿಂದಿನ ಉಪನ್ಯಾಸಕರು ಮಾಡುವಾಗ ಒಳಗಡೆ ಹೀಗೆ ನೋಡ್ತಾ ತುಂಬ ಹೊತ್ತು ನೋಡ್ತಾ ಇದ್ದೆ, ಯಾರು ನನ್ನನ್ನು ನೋಡ್ತಾರ ಅಂತ. ನಂದು ಬಯಕೆ ಏನಿತ್ತು ಅಂದರೆ ನನಗೆ ನಿಂತು ಉಪನ್ಯಾಸ ಮಾಡೋದು ಕಷ್ಟ, ಕೂತ್ಕೊಂಡು ಉಪನ್ಯಾಸ ಮಾಡಬೇಕು, ಇಲ್ಲೇ ಮೈಕ್ ತಂದಿಡ್ತಾರ ಅಂತ. ಅದು ಯಾಕೆ ಮೈಕ್ ತಂದಿಟ್ರೋ ಗೊತ್ತಿಲ್ಲ. ನಾನು ಅಂದ್ಕೊಂಡ ತಕ್ಷಣ ಅವ್ರು ಯಾರೋ ಮೈಕ್ ತಂದಿಟ್ರು. ಮೋಸ್ಟ್ಲಿ ಅವ್ರ ಭಾವನೆ ಇರಬೇಕು, ಅಲ್ಲಿ ನಿಂತರೆ ಮೈಕ್ ಮಾತ್ರ ಕಾಣುತ್ತೆ, ನಿಂತವ್ರು ಕಾಣಲ್ಲ ಅಂತ ತಂದಿಟ್ಟಿರಬೇಕು. ಏನು ಮಾಡಲಿ, ನನ್ನ ಎತ್ತರ ದೇವರು ಕೊಟ್ಟ ಎತ್ತರ ಅಷ್ಟೇ. ಆದರೆ ನಾನು ಬಯಸಿದ್ದು ಕೂತ್ ಮಾಡೋದು, ಅವ್ರಿಗೆ ಇಚ್ಛೆ ಬಂದದ್ದು ಕೂತ್ ಕಡೆನೇ ಮೈಕ್ ಇಡೋದು, ಇದೆಲ್ಲ ಆ ಗೋವಿಂದನ ದಯ ಅಂತ ಚಿಂತನೆ ಮಾಡ್ತಾ, ನಾನು ಆಗಲೇ ಹೇಳಿದ ಹಾಗೆ ದೊಡ್ಡವರ ಮುಂದೆ ದೊಡ್ಡವ್ರ ಬಗ್ಗೆ ಹೇಳಿದ್ರೆ ನಿಂತರೆ ನಮ್ಮ ಕೈಕಾಲೆಲ್ಲ ನಡಗತ್ತೆ. ಯಾಕಂದರೆ ಅಷ್ಟು ದೊಡ್ಡವರು. ಅವರ ಜ್ಞಾನದ ಬಗ್ಗೆ ಹೇಳೋದು ಅಂದರೆ, ನಡು ಮಧ್ಯಾಹ್ನದಲ್ಲಿ ಸೂರ್ಯನ ತೋರಿಸ್ತೀನಿ ಬನ್ನಿ ಅಂತ ಒಂದು ಸಣ್ಣ ಟಾರ್ಚ್ ಹಿಡ್ಕೊಂಡು ಸೂರ್ಯನ ಕಡೆ ತೋರಿಸಿದ್ರೆ ಹೇಗೋ ಹಾಗೆ ಬನ್ನಂಜೆಯವರ ಜ್ಞಾನಧಾರೆ ಇದ್ದದ್ದು ಅಂತ ಹೇಳಬೇಕಾದ್ರೆ ನನ್ನ ಜ್ಞಾನಧಾರೆ ದೊಡ್ಡದಿರಬೇಕಲ್ಲ. ನನ್ನ ಜ್ಞಾನಧಾರೆ ಸಣ್ಣ ಟಾರ್ಚ್ ಇರುವಾಗ ದೊಡ್ಡ ಜ್ಞಾನಧಾರೆಯನ್ನು ನಾನೇನು ಪರಿಚಯ ಮಾಡಿಸ್ಕೊಡ್ಲಿ? ಆದರೂ ಕೂಡ ಪರಿಚಯ ಮಾಡಿಸಿ ಕೊಡೋದ್ರಿಂದ ನಮ್ಮ ಮನಸ್ಸು ನಮ್ಮ ಮಾತು ಶುದ್ಧ ಆಗತ್ತೆ ಅನ್ನುವ ದೃಷ್ಟಿಯಲ್ಲಿ ಉತ್ತಮ ಶ್ಲೋಕ ಶಿಖಾಮಣಿನ ಚರಿತಾನುವಾದ ಮನೋವಿಶುದ್ಧಿ ಭವತಿ. ನಮ್ಮ ಮನಸ್ಸಿನ ಶುದ್ಧಿಗಾಗಿ ದೊಡ್ಡವರ ಗುಣವನ್ನು ಗಾನ ಮಾಡಬೇಕಂತೆ. ಬನ್ನಂಜೆಯವರ ಗುಣ ಇಡೀ ಜಗತ್ತು ಇವತ್ತು ಕೊಂಡಾಡ್ತಾ ಇದೆ. ಅವರು ನಾಡಿಗೆ ಮತ್ತು ನುಡಿಗೆ ಕೊಟ್ಟಂತಹ ಸಂಪತ್ತು ಚೋರರ ಭಯ ಇಲ್ಲದಂತಹ ತತ್ವಜ್ಞಾನದ ಆಳವಾದ ಅರಿವು. ಎಷ್ಟು ಪುಸ್ತಕಗಳು, ಈಗಾಗಲೇ ಅವರು ಹೇಳ್ತಿದ್ರು, 100 ಪುಸ್ತಕಗಳನ್ನು ಜಿಜ್ಞಾಸುಗಳಿಗೆ ಆಸ್ತಿ, ಅಪ್ಪ ಕೊಟ್ಟ ಆಸ್ತಿ ಒಂದು ಜನ್ಮಕ್ಕೆ ಕಟ್ ಆಗತ್ತೆ ವಿನಃ ಕಂಟಿನ್ಯೂ ಆಗಲ್ಲ. ಆದರೆ ಬನ್ನಂಜೆಯವರು ಕೊಟ್ಟಂತಹ ತತ್ವಜ್ಞಾನದ ಆಸ್ತಿ, ಈ ಅಪ್ಪ ಕೊಟ್ಟ ಆಸ್ತಿ ಜನ್ಮ ಜನ್ಮಾಂತರಕ್ಕೆ ನಮ್ಮ ಒಟ್ಟಿಗೆ ಬರುವಂತಹ ತತ್ವಜ್ಞಾನದ ಅರಿವಿನ ಭಂಡಾರ. ಅವರ ಜ್ಞಾನಧಾರೆ ಎಂದರೆ ಅವರ ಆಳವಾದ ಅರಿವು. ಅದು ಎಷ್ಟಿತ್ತು ಅಂದರೆ ಸಮುದ್ರಕ್ಕಿಂತಲೂ ದೊಡ್ಡದು. ಅದರ ಹರವು ಮತ್ತು ಅದರ ಹರಿವು ಅಂದರೆ ಗಂಗಾ ನದಿಯಷ್ಟು ದೂರದ ಹರಿವು, ಮತ್ತು ಸಮುದ್ರದಷ್ಟು ಆಳ, ಆಕಾಶದಷ್ಟು ವಿಶಾಲವಾದಂತಹ ವೈಶಾಲ್ಯತೆ. ಯಾವುದೇ ಒಂದು ವಿಚಾರವನ್ನು ಅವರು ಉಪನ್ಯಾಸಕ್ಕೋ ಅಥವಾ ಅನುವಾದಕ್ಕೆ ತೆಗೆದುಕೊಂಡು ಹೋದರೆ ಅದು ಎಲ್ಲೋ ಒಂದು ಕಡೆ ನಿಲ್ಲಿಸಿ ನಂದಿಷ್ಟೇ ಅಂತ ಅವ್ರು ಹೇಳಿ ನಿಲ್ಲಿಸ್ತಿರ್ಲಿಲ್ಲ. ಓದುವವರು ಮತ್ತೆ
ಗೋವಿಂದಾಚಾರ್ಯರು ಮುಟ್ಟದ ತತ್ವಶಾಸ್ತ್ರದ ಪುಸ್ತಕಗಳೇ ಇಲ್ಲ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರು ಯಾವುದೇ ಒಂದು ವಿಷಯ ಕೊಟ್ಟರೂ ಕೂಡ ಅದರ ಬಗ್ಗೆ ತನ್ನದೇ ಆಗಿರ್ತಕ್ಕಂತಹ ವೈಶಿಷ್ಟ್ಯಪೂರ್ಣವಾದ ವಿದ್ವತ್ಪೂರ್ಣವಾದಂತಹ ವಿದ್ವಜ್ಜನರು ಕೂಡ ತಲೆ ತೂಗುವಂತಹ ಉಪನ್ಯಾಸ ಕೊಡುವಂತಹ ಶಕ್ತಿ ಪರಮಾತ್ಮ ಹುಟ್ಟಿನ ಒಟ್ಟಿಗೆ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಕೊಟ್ಟಿದ್ದರು. ಬನ್ನಂಜೆ ಗೋವಿಂದಾಚಾರ್ಯರು ಅವರ ಬರಹಗಳನ್ನು ನೋಡಿದಾಗ ಅವರ ಜ್ಞಾನದ ಧಾರೆ ಹೇಗೆ ಹರಿತಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅವರು ವೇದದ ಬಗ್ಗೆ, ನಮ್ಮ ಎಲ್ಲ ಧರ್ಮಗಳು ಎಲ್ಲ ಶಾಸ್ತ್ರಗಳಿಗೆ ಮೂಲ ವೇದೋ ಅಖಿಲ ಧರ್ಮ ಮೂಲ, ವೇದ ವಿದ್ಯಾ ವಿಹೀನಸ್ಯ ವಿದ್ಯಾಜಾಲಂ ನಿರರ್ಥಕಂ ಅಂತ. ವೇದ ಎಲ್ಲ ವಿದ್ಯೆಗಳಿಗೆ ಮೂಲವಾಗಿರ್ತಕ್ಕಂಥದ್ದು. ವೈದಿಕ ಸಾಹಿತ್ಯ ಪ್ರಪಂಚದ ಅತಿ ಪುರಾತನವಾದಂತಹ ಕೃತಿ ಅಂತಿದ್ರೆ ಅದು ವೇದ. ವೇದಗಳು ಅದನ್ನು ಭಾರತೀಯರು ಸಾವಿರ ಸಾವಿರ ವರ್ಷದಿಂದ ಅತ್ಯಂತ ಗೌರವದಿಂದ ಕಂಡಂತಹ ಒಂದು ಅಪೂರ್ವ ಕೃತಿ. ಅದು ಶ್ರುತಿ, ಅದು ಪುಸ್ತಕದಲ್ಲಿಲ್ಲ, ಅದು ಕೇಳಿ ಕೇಳಿ ಬರಬೇಕಾಗಿರ್ತಕ್ಕಂಥದ್ದು. ನಾವು ಇತ್ತೀಚೆಗೆ ಒಬ್ಬ ತರುಣ ವೈದಿಕ ವಿದ್ವಾಂಸನನ್ನು ನಾವು ಕಂಡ್ವಿ. ಕೇವಲ 17-18 ಆ ಯುವಕ ಸಮಗ್ರ ವೇದವನ್ನು ಮುಖೋದ್ಗತ ಮಾಡಿಕೊಂಡಿದ್ದಾನೆ. ನಮಗೊಂದು 3-4 ಫೋನ್ ನಂಬರೇ ನೆನಪಿರಲ್ಲ. ಅಂಥದ್ರಲ್ಲಿ ಸಾವಿರ ಸಾವಿರ ಮಂತ್ರಗಳನ್ನು ಅದನ್ನು ಆವೃತ್ತಿ ಕ್ರಮದಲ್ಲಿ ಅದು ಘನಪಾಠ ಅಂತ ಅದನ್ನೆಲ್ಲ ನೆನಪಿಟ್ಕೊಳ್ಳೋದು ಬಹಳ ಕಷ್ಟ. ಆದರೆ ಅಂತಹ ಅಪೂರ್ವವಾದ ಕೃತಿಯನ್ನು ಪ್ರಾಚೀನರು ಪರಂಪರೆಯಿಂದ ಅದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡ್ತಾ ಬಂದಿದ್ದು. ಶ್ರುತವಾದ ಆ ಸಾಹಿತ್ಯ ಶ್ರುತಿಯಿಂದಲೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ವೇದ ಅಂದರೆ ತ್ರೈ ಅಂತ ಕರೀತಾ ಇದ್ದಾರೆ. ತ್ರೈ ಅಂದರೆ ಮೂಲ ವೇದದಲ್ಲಿ ವೇದವ್ಯಾಸ ದೇವರು ಬರುವ ಮೊದಲು ಮೂಲ ವೇದ ಅಂತ ಮಾತ್ರ ಇತ್ತು. ಇದ್ಯಾವುದು ನನ್ನ ಮಾತಲ್ಲ, ಇದೆಲ್ಲ ಬನ್ನಂಜೆ ಗೋವಿಂದಾಚಾರ್ಯರ ಜ್ಞಾನದ ಧಾರೆಯಿಂದ ಸ್ವಲ್ಪ ನಾನು ನಿಮ್ಮ ಕಡೆಗೆ ಬಿಡ್ತಾ ಇದ್ದೀನಿ ಅಷ್ಟೇ. ನಾವು ಟ್ಯಾಂಕ್ ಅಷ್ಟೇ. ನಿಜವಾಗಿ ಸ್ರೋತಸ್ ನೀರು ಮೂಲ ಅವ್ರದ್ದು. ಅವ್ರ ನೀರು ನಮ್ಮ ಟ್ಯಾಂಕಲ್ಲಿ ಇಟ್ಕೊಂಡು ನಿಮ್ಮ ಮನೆಗೆ ನಿಮ್ಮ ಕಿವಿಗೆ ಚೂರು ಚೂರು ಬಿಡ್ತಾ ಇದ್ದೀನಿ. ಇದ್ಯಾವುದು ನನ್ನ ಮಾತಲ್ಲ, ಅವರ ಮಾತುಗಳು. ವೇದವ್ಯಾಸ ದೇವರು ಅವತಾರ ಮಾಡಿ ಮೂಲ ವೇದದಲ್ಲಿನ ಗದ್ಯ ಪದ್ಯ ಗಾನವನ್ನು ವಿಭಾಗ ಮಾಡಿದರು. ವೇದಗಳನ್ನು ವ್ಯಾಸ ವಿಭಾಗ ವಿಸ್ತಾರ ಮಾಡಿದ ಕಾರಣ ಅವರಿಗೆ ವೇದವ್ಯಾಸ ಅನ್ನುವ ಅಭಿಧಾನ ಅವರಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಆ ಮೂಲ ಕೃತಿಯ ಒಳಗಿರುವಂತಹ ಗದ್ಯ ಭಾಗವೇ ಋಗ್ವೇದವಾದರೆ, ಪದ್ಯ ಭಾಗ ಯಜುರ್ವೇದವಾಗಿ, ಗಾನ ಭಾಗ ಸಾಮವೇದವಾಯಿತು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಮೂಲ ವೇದಗಳು ಮೂರೇ, ಪದ್ಯಮಯ, ಗದ್ಯಮಯ, ಗಾನಮಯ ಅಂತ. ವಾಸ್ತವಿಕವಾಗಿ ಸಾಮವೇದ ಅನ್ನುವ ಪ್ರತ್ಯೇಕ ಕೃತಿ ಅದಿಲ್ಲ. ಋಗ್ ಯಜುರ್ ಸಾಮ, ಈ ಋಗ್ ಮತ್ತು ಯಜುರ್ವೇದಗಳಿಗೆ ಸಾಮದ ಗಾನದ ಜೋಡಣೆ ಮಾಡಿ ಹೇಳುವಂಥದ್ದು ಸಂಗೀತ ಮುಖ ಆಗಿರ್ತಕ್ಕಂಥದ್ದು ಅಂತ ಅವರು ಹೇಳುವಂಥದ್ದು. ಒಂದೊಂದು ಶಾಖೆಗಳನ್ನು ನಾವು ನೋಡುವಾಗಲೂ ಕೂಡ ಅದರೊಳಗೆ ಅನೇಕ ಉಪಶಾಖೆಗಳು ಅಂತ. ಋಗ್ವೇದದಲ್ಲಿ 24 ಸಂಹಿತೆ, ಮಹಾಭಾಷ್ಯಕಾರರಾಗಿರ್ತಕ್ಕಂಥ ಪತಂಜಲಿ 21 ಸಂಹಿತೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಏನಿದರಲ್ಲಿ ಅವರು ತಿಳಿಸುವ ಸಂಗತಿ ಅಂದರೆ, ಮಹಾಭಾಷ್ಯಕಾರರಾದ ಪಾತಂಜಲಿಗಳು ಅವರ ಕಾಲಕ್ಕೆ 24ರಲ್ಲಿ 3 ಕಳೆದೋಯ್ತು, 3 ಇಲ್ಲ ಅಂತ. ಇನ್ನು ನಮ್ಮ ಕಾಲಕ್ಕೆ ಎಷ್ಟು ಉಳಿದಿರಬೇಕು? ನಾವು ಸಂಧ್ಯಾವನೆ ಬಿಟ್ಟವರು ಯಾವುದನ್ನು ಇಟ್ಕೊಂಡಿಲ್ಲ, ಯಾವ ಮಂತ್ರವೂ ನಾವು ಇಟ್ಕೊಂಡಿಲ್ಲ. ನಿಜವಾಗಿ ಬ್ರಾಹ್ಮಣ ಅಂತ ಆಗಬೇಕಾದ್ರೆ ಮಿನಿಮಮ್ ತ್ರಿಕಾಲ ಸಂಧ್ಯಾ ವಂದನೆ ಮಾಡಬೇಕು. ಹಾಗೆ ಮಾಡ್ತಾ ಮಾಡ್ತಾ ಹೇಳ್ತಾ ಹೇಳ್ತಾ ಬ್ರಹ್ಮವಿದ್ಯೆಯನ್ನು ನಮ್ಮ ಹಿರಿಯರು ಉಳಿಸಿಕೊಂಡು ಬಂದಿದ್ದರು. ಆದರೆ ಪತಂಜಲಿಯ ಕಾಲಕ್ಕೆ ಆತ 21 ಸಂಹಿತೆಗಳನ್ನು ಉಲ್ಲೇಖ ಮಾಡ್ತಾನೆ. ಆತನ ಕಾಲದಲ್ಲಿಯೇ 3 ಸಂಹಿತೆಗಳು ಕಣ್ಮರೆಯಾಗಿತ್ತು ಅಂತ
ವರ್ಣನೆ ಮಾಡ್ತಾ ಇದ್ದಾರೆ. ಈಗ ಶಾಕಲ ಸಂಹಿತೆ, ಸಾಂಖ್ಯಾಯನ ಸಂಹಿತೆ, ಭಾಷ್ಕಲ ಸಂಹಿತೆ ಅಂತ ಮಾತ್ರ 3 ಹಸ್ತಪ್ರತಿಯಲ್ಲಿ ಇರ್ತಕ್ಕಂಥದ್ದು ಅಂತ. ಯಜುರ್ವೇದದಲ್ಲಿ 101 ಶಾಖೆಗಳು ಅಂತ, 84 ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು, ಉಳಿದದ್ದು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು ಅಂತ ಹೀಗೆ ಅದನ್ನು ಹೇಳ್ತಾ, ಸಾಮವೇದದಲ್ಲಿ 1000 ಸಂಹಿತೆಗಳು ಅಂತ. ಆದರೆ ಈಗ ಮಾತ್ರ 1000ದಲ್ಲಿ 3 ಉಳಿದಿದೆಯಂತೆ. ಕಳ್ಕೊಂಡಿದ್ದೆಷ್ಟು ನಾವು ಭಾರತೀಯರು ಅಂತ. ಇದನ್ನು ಹೇಳೋರು ಈಗ ಕಳ್ಕೊಂಡ್ಬಿಟ್ಟಿದ್ದೀವಿ. ಅದೇ ಬನ್ನಂಜೆ ಗೋವಿಂದಾಚಾರ್ಯರು. ಇಷ್ಟಿತ್ತು ಇಷ್ಟು ಹೋಯ್ತು ಅನ್ನೋದನ್ನು ಹೇಳೋರು ನಾವಿಲ್ಲ. ಈಗ ಕಳ್ಕೊಂಡಿದ್ದೀವಿ ಅಂತ ಗೊತ್ತಾದರೆ ಹುಡುಕ್ಬೋದು, ಕಳ್ಕೊಂಡಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ಆದ್ದರಿಂದ ಹೇಳೋರಿಲ್ಲ. ನಮಗೆ ಹೇಳುವಂತಹ ತಿಳಿದವರು ಕಣ್ಮರೆಯಾಗ್ತಾ ಇದ್ದಾರೆ. ಸಾಮವೇದದಲ್ಲಿ 1000 ಶಾಖೆಗಳಲ್ಲಿ ಇವತ್ತು ಉಳಿದಿರೋದು 3 ಶಾಖೆಗಳು. ಕೌಥುಮ, ಜೈಮಿನೀಯ, ರಾಮಾಯಣೀಯ ಅಂತ 3 ಶಾಖೆಗಳು ಮಾತ್ರ ಉಳಿದಿದೆ. ಅಥರ್ವಣ ವೇದದಲ್ಲಿ 12 ಸಂಹಿತೆಗಳು. ನವಧ ಅಥರ್ವಣ ಅಂತ ಮಹಾಭಾಷ್ಯಕಾರರು ಹೇಳ್ತಾ ಇದ್ದಾರೆ. ಅವರ ಕಾಲಕ್ಕೂ ಕೂಡ 3 ಸಂಹಿತೆಗಳು ಮರೆಯಾಗಿತ್ತು ಅಂತ. ವೇದದ ಬಗ್ಗೆ ತಾವು 4 ಮಾತಾಡಬೇಕು ಅಂದರೆ ಹೀಗೆ ಅವರ ಜ್ಞಾನಧಾರೆ ಹರ್ಕೊಂಡು ಹೋಗ್ತಿತ್ತು. ಅದು ಎಂಡ್ಲೆಸ್. ಅವ್ರು ಕೇಳೋರೊಬ್ಬರು ಗಟ್ಟಿ ಇದ್ದರೆ ಅವ್ರು ಹೇಳಲಿಕ್ಕೆ ಸದಾ ಸಿದ್ಧ. ಅಂಥ ಅದ್ಭುತವಾದ ವಿದ್ವತ್ ಪ್ರೌಢಿಮೆ ಜ್ಞಾನಧಾರೆ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರದು. ಅವರ ಒಂದು ಚಿಂತನ ಶಕ್ತಿ ಹೇಗಿತ್ತು ಅಂದರೆ, ಅವರ ಭಾಷೆ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಿತ್ತು. ಅವರ ಬರಹದಲ್ಲಿ ಒಂದು ಬರಹ ಇದೆ, ಖಾಲಿಯಾದವರು ತುಂಬಿಕೊಂಡವರು ಅಂತ. ಏನು ಖಾಲಿಯಾದವರು ಯಾರು, ತುಂಬಿಕೊಂಡವರು ಯಾರು, ನಮಗೇನೂ ಅರ್ಥ ಆಗಲ್ಲ. ಅವರ ಆ ಬರಹವನ್ನು ನೋಡಿದಾಗ ಹೃದಯ ಅರ್ಥ ಆಗುತ್ತೆ, ಅವರ ಮನಸ್ಸು ನಮಗೆ ಅರ್ಥ ಆಗುತ್ತೆ. ಏನಂದರೆ ನಮ್ಮ ಸಾಹಿತ್ಯದಲ್ಲಿ 2 ಪ್ರಕಾರ ಹೇಳ್ತಾರೆ. ಒಂದು ವ್ಯಾಸ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ ಅಂತ. ದಾಸರು ದಾಸ ಸಾಹಿತ್ಯ ಯಾರು ಪ್ರಾಕೃತ ಭಾಷೆಯಲ್ಲಿ ಅವರು ನಾಡು ನುಡಿಯಲ್ಲಿ ದೇವರನ್ನು ಕುರಿತು ಕೊಂಡಾಡಿದ್ದಾರೆ, ದೇವರನ್ನು ಒಲಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ, ಅದರಲ್ಲಿ ಯಾವುದೇ ವಿಧವಾದ ಮುಖವಾಡ ಇಲ್ಲ, ಅದನ್ನು ದಾಸ ಸಾಹಿತ್ಯ ಅಂತ ಕರೀತಾರೆ. ಈ ಸಾಹಿತ್ಯಕ್ಕೆ ಯಾರು ಬೇಕಾದರೂ ಅಧಿಕಾರಿಗಳಾಗ್ಬೋದು. ಆದರೆ ವ್ಯಾಸ ಸಾಹಿತ್ಯಕ್ಕೆ ಸಂಸ್ಕಾರ ಬೇಕು. ಸಂಸ್ಕಾರ ಇಲ್ಲದವರಿಗೆ ಆ ಸಾಹಿತ್ಯದ ಮೂಲ ವೇದ ಅಧ್ಯಯನ, ಅಧ್ಯಾಪನ ಇತ್ಯಾದಿಗಳು ಅಲ್ಲಿ ಹುಟ್ಟೋದು. ಹೀಗಾಗಿ ಸಂಸ್ಕೃತವನ್ನು ಅದನ್ನು ಮೂಲವನ್ನಾಗಿ ಮಾಡಿಕೊಂಡು ಆ ಮೂಲಕವಾಗಿ ಭಗವಂತನ ಇರುವಿನ ಅರಿವನ್ನು ಕೊಡಲಿಕ್ಕೆ ಹೊರಟವರು ಅದು ವ್ಯಾಸ ಸಾಹಿತ್ಯ. ಆದರೆ ಪ್ರಾಕೃತ ಭಾಷೆಯಲ್ಲಿ ಭಗವಂತನ ಬಗ್ಗೆ ತಿಳಿಸಿಕೊಡಲಿಕ್ಕೆ ಹೊರಟವರು ವ್ಯಾಸ ಸಾಹಿತ್ಯ. ನಿಜವಾಗಿ ನೋಡಿದ್ರೆ ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯ ಅನ್ನೋದು ವೇದವ್ಯಾಸ ದೇವರಿಂದ ರಚಿತವಾದಂತಹ ಪುರಾಣಗಳು, ವೇದಗಳು, ಬ್ರಹ್ಮಸೂತ್ರಗಳು ಇದು ಮಾತ್ರ ಭಗವಂತನಿಂದ ಬಂದದ್ದು. ಉಳಿದ ಯಾರು ಸಂಸ್ಕೃತದಲ್ಲಿ ಮಾಡಿರಲಿ, ಕನ್ನಡದಲ್ಲಿ ಮಾಡಿರಲಿ, ತಮಿಳಲ್ಲಿ ಮಾಡಿರಲಿ, ತೆಲುಗಲ್ಲಿ ಮಾಡಿರಲಿ, ಯಾವುದರಲ್ಲೇ ಮಾಡಿರಲಿ ಅದೆಲ್ಲ ದಾಸರು ಮಾಡಿದ ಸಾಹಿತ್ಯ ಆದ ಕಾರಣ ದಾಸ ಸಾಹಿತ್ಯ. ಇಂಥ ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯದ ಒಳಗೆ ಆಗಾಗ ಮೇಲಿಂದ ಗುಂಪುಗಾರಿಕೆ, ಜಗಳಗಳು ನಡೆಯೋದು ಕ್ರಮ. ಅದರಲ್ಲಿ ಸಂಸ್ಕೃತದ ಪಂಡಿತರು ಅಂತ ಯಾರಿದ್ದಾರೆ ಅವರು ಎಲ್ಲದರಲ್ಲಿ ದಾಸ ಸಾಹಿತ್ಯದ ಮೇಲೆ ಹರಿಹಾಯರು. ಹರಿದಾಸರೆಲ್ಲ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ ಅವರ ಕೃತಿಗಳಲ್ಲಿ ಹೇಳ್ತಾ ಇದ್ದಾರೆ. ಈ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದರೆ ಏನು? ನೀವೇ ನೀರು ತರಬೇಡಿ. ಅರ್ಘ್ಯ ಪ್ರದಾನ ಮಾಡುವಾಗ ಕೆರೆ ಒಳಗೆ ನೀರಿರುತ್ತೆ, ಅದನ್ನು ತುಂಬಿಕೊಂಡು ಕೆರೆಗೆ ಹಾಕಿ ವರ ಮಾತ್ರ ನೀವು ತೊಗೊಂಡು ಮನೆಗೆ ಹೋಗ್ರಿ ಅಂತ. ನಿಜವಾಗಿಯೂ ಈ ಮಾತಿನ ಹಿನ್ನೆಲೆಯಲ್ಲಿ ದೇವರಿಗೆ ಅಂತ ನೀವೇನು ಕೊಡಬೇಡಿ, ದೇವರು ನಿಮಗೆ ಕೊಟ್ಟಿದ್ದಾರಲ್ಲ ಅದನ್ನು ಕೊಡಿ.
ಭಗವಂತ ಕೊಟ್ಟದ್ದನ್ನೇ ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂತ ದಾಸರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಮಾತಿನ ಅರ್ಥವನ್ನು ತಮ್ಮ ಇನ್ನೊಂದು ಪದದಲ್ಲಿ ಅವರು ಹಾಡಿ ಆ ಭಗವಂತನ ಮಹಿಮೆಯನ್ನ ಕೊಂಡಾಡಿದ್ದಾರೆ. ಕೆಲವರು ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ವರವನ್ನ ಪಡೆದವರು ಹರಿದಾಸರಾದರೆ, ಕೆಲವರು ಕೆರೆಯ ನೀರನ್ನ ಬಚ್ಚಲಿಗೆ ಚೆಲ್ಲಿದವರು, ಕೆಲವರು ಹಂಡೆಗೆ ಚೆಲ್ಲಿದವರು. ಹರಿದಾಸರು ಮಾತ್ರ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದವರು ಅಂತ ಬನ್ನಂಜಿಯವರು ಹೇಳ್ತಾರೆ. ಅಂದ್ರೆ ನೀವು ಕೆರೆಯ ನೀರು ಕೆರೆಗೆ ಚೆಲ್ಲಬೇಕು. ಇದರ ತಾತ್ಪರ್ಯ ಯಾವ ವಸ್ತು ಎಲ್ಲಿಂದ ಬಂತೋ ಅದು ಅಲ್ಲಿಗೆ ಹೋಗೋದೇ ಸೃಷ್ಟಿಯ ನಿಯಮ ಅಂತ. ನೀವು ಎಲ್ಲಿಂದೋ ಅಂತಂದು ಅದನ್ನು ಇನ್ನೆಲ್ಲೋ ಕೊಡ್ತಕ್ಕಂಥದ್ದು ಅದು ನಿಯಮ ಅಲ್ಲ, ಅದು ಕ್ರಮ ಅಲ್ಲ, ಅದು ಅಕ್ರಮ, ಅದು ಸಕ್ರಮ ಅಲ್ಲ. ಆದ್ರಿಂದ ಭಗವಂತ ಕೊಟ್ಟದ್ದನ್ನ ಭಗವಂತನಿಗೆ ಕೊಡ್ಬೇಕಂತ. ದೇವರು ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಇದೆಲ್ಲ ಕೊಟ್ಟದ್ದು ದೇವರು. ಎಷ್ಟೋ ಬಾರಿ ಇಲ್ಲದನ್ನ ಜೋಡಿಸುವಾಗ ಡಾಕ್ಟ್ರು ಕೂಡ ಹೇಳ್ತಾರೆ, ಇದು ನಿಮ್ಮ ಬಾಡಿ ಜೊತೆಗೆ ಇರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅಂತ ನಿಮ್ಮ ಕಡೆ ಸಹಿ ತಗೊಂಡೇ ಮಾಡಿಸಿರ್ತಾರೆ. ದೇವರು ಕೊಟ್ಟಷ್ಟು ಶಾಶ್ವತವಾಗಿ ಬೇರೆ ಅಂಗಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಕೊಟ್ಟ ಕಣ್ಣನ್ನ ದೇವರಿಗೆ ಅರ್ಪಣೆ ಮಾಡಬೇಕಂತೆ. ಹೇಗೆ? ದೃಷ್ಟಿ ನಿನ್ನ ಪಾದದಲ್ಲಿ ಇಡೋ ಹಾಗೆ ಅಂತ. ಕುಂಭಕೋಣದಲ್ಲಿ ವಿರಾಜಮಾನರಾದ ಮಂತ್ರಾಲಯ ಪ್ರಭುಗಳ ಗುರುಗಳು ವಿಜೇಂದ್ರ ತೀರ್ಥರು ಹೇಳ್ತಾರೆ, ದೇವರು ಕಣ್ಯ ಕೊಟ್ಟ ಅಂದ್ರೆ ಶಾಸ್ತ್ರ ಕುಲ ಅವಲೋಕನಾಯ, ವೇದಾಂತದ ಶಾಸ್ತ್ರವನ್ನ ಓದ್ಲಿಕ್ಕೆ ದೇವರು ಕಣ್ಕೊಟ್ಟದ್ದಂತ. ಅಕ್ಷರ ಬ್ರಹ್ಮನನ್ನ ಮೊದಲು ಉಪಾಸನೆ ಮಾಡಬೇಕು. ಅಕ್ಷರಗಳನ್ನ ಕಣ್ಣಿನಿಂದ ಅಕ್ಕರೆಯಿಂದ ನೋಡಿದಾಗ ಅಕ್ಷರದ ಒಳಗಿರುವ ದೇವತೆಗಳು ಭಗವಂತನಿಗೆ ನಮ್ಮ ಬಗ್ಗೆ ಇನ್ಫ್ಲೂಯೆನ್ಸ್ ಮಾಡಿ ಆ ವರ್ಣಾಭಿಮಾನಿಗಳ ಒಳಗಿರುವ ಭಗವಂತ ಅಂತರಂಗದ ಒಳಗೆ ಕಾಣಲಿಕ್ಕೆ ಉಪಕಾರ ಮಾಡ್ತಾರೆ. ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡರು. ಅಂತರಂಗದಲ್ಲಿ ಕಾಣುವ ಬಯಕೆ ಇದ್ದವರು ಮೊದಲು ಅಕ್ಷರವನ್ನ ಕಣ್ಣಿನಿಂದ ಅಕ್ಕರೆಯಿಂದ ನೋಡ್ಬೇಕು. ಪಾರಾಯಣ ಮಾಡುವಾಗ ಬಾಯಿಗೆ ಬರುತ್ತೆ ಅಂತ ಹೇಳಿ ಬಾಯಿಗೆ ಬಂದದ್ದೆಲ್ಲ ಪಾರಾಯಣ ಮಾಡಬಾರ್ದು. ಆ ಕೃತಿಯನ್ನ ಕಣ್ಣಿನಿಂದ ತುಂಬಿಕೊಳ್ಬೇಕು. ಆ ಕಣ್ಣಿನಿಂದ ತುಂಬಿಕೊಂಡ್ರೆ ಕಣ್ಣಲ್ಲಿರುವ ತತ್ವಾಭಿಮಾನಿಗಳಿಗೂ ಕೂಡ ಒಂದು ಸಾಧನೆ ಆಗತ್ತೆ, ಸಂತೋಷ ಪಡ್ತಾರೆ. ಹೀಗಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು. ಮೂಗು ದೇವರು ಕೊಟ್ಟಿದ್ದಾನೆ, ದೇವರಿಗೆ ಅರ್ಪಿತವಾದ ಗಂಧಾದಿಗಳ ಆಗ್ರಹಣ ಮಾಡಬೇಕು. ದೇವರು ಕಿವಿ ಕೊಟ್ಟಿದ್ದಾನೆ, ದೇವರು ಕೊಡಬೇಕು. ಈ ತಿರುಪ್ತಿಲಿ ನೀವು ಹೋದ್ರೆ ತುಂಬಾ ಜನ ನಿಮ್ಮ ಎದುರಿಗೆ ಬರ್ತಾರೆ, ದೇವರಿಗೆ ಕಣ್ಣು ಹಾಕ್ತೀರಾ, ಮೂಗು ಹಾಕ್ತೀರಾ ಅಂತ ಬೆಳ್ಳಿದು ತಗಡದಲ್ಲ. ಈ ಮೂಗು ಕಣ್ಣು ದೇವರಿಗೆ ಹಾಕಿ ಏನ್ ಪ್ರಯೋಜನ? ಅವನೇ ಅನಂತ ಮೂಗು, ಅನಂತ ಕಣ್ಣು, ಸಹಸ್ರ ಶೀರ್ಷ ಪುರುಷ. ಅವನಿಗೆ ಬೇಕಾದಷ್ಟು ಮೂಗು, ಅವನಿಗೆ ಬೇಕಾದಷ್ಟು ತಲೆ ಇರುವಾಗ ನಿಮ್ ಕೆಲಸ ಬಾರ ತಲೆ ತಗೊಂಡು ಅವನು ಏನ್ ಮಾಡ್ಬೇಕು? ನೀವು ಕೂದಲು ತಗೊಂಡು ಅವನು ಏನ್ ಮಾಡ್ಬೇಕು? ಅವನು ಕೊಡ್ಬೇಕಾದ್ದು ಕೂದಲಲ್ಲ. ಮೇರು ನಂದನ ತುಲ್ಯ ಪಾಪಾನಿ ವಿಧಿದಾಡಿಚ ಕೇಶಾನ ಆಶ್ರಿತ್ಯ ತಿಷ್ಟಂತಿ ತಸ್ಮಾತ್ ಕೇಶಾನ್ ವಪಾಮ್ಯ. ನಮ್ಮ ಪಾಪಗಳೆಲ್ಲ ತಲೆಯ ಕೂದಲಲ್ಲಿ ಸೇರಿರುತ್ತಂತೆ. ಅದು ಮಂಡೆ ಬೋಳಾಗಬೇಕಂತೆ. ಮಂಡೆ ಬೋಳಾದ್ರೆ ಸಾಲದು, ಮಂಡೆ ಒಳಗೆ ಕೂದಲುಗಿಂತ ಫಾಸ್ಟ್ ಆಗಿ ಬೆಳೆಯುವಂತ ಕಾಮ, ಕ್ರೋಧ, ಲೋಭ ಅದು ಬೋಳಾಗಬೇಕು, ಅದು ಕಟ್ಟಾಗಬೇಕು. ಅದು ಇದು ಕಟ್ಟಾಗಿ ಒಳಗಿಂದ ಅದು ಕಂಟಿನ್ಯೂ ಆದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ದು ಕಟ್ಟಾಗಬೇಕಂದ್ರೆ ಕಿವಿಯಲ್ಲಿ ದೇವರ ಕಥೆ ಕೇಳಬೇಕು. ನಾಲಿಗೆ ದೇವರು ಕೊಟ್ಟದ್ದೇ, ಹರಿ ಭಜನೆ ಮಾಡೋ ನಿರಂತರ. ನಾವು ಅದನ್ನು ಯೂಸೇ ಮಾಡಲ್ಲ. ಹಾಗೆ ಈ ನಾಲಿಗೆ ಎರಡೇ ಕೆಲಸ, ಒಂದು ತಿನ್ನೋದು, ಇನ್ನೊಂದು ಸಿಕ್ಕೋರ್ನ ಅನ್ನೋದು ತಿನ್ನೋದು ಬಿಟ್ಟು ದೇವರ ನಾಮ ಸಂಕೀರ್ತನೆಗೆ ಇಲ್ಲೇ ಇಲ್ಲ. 12 ಸ್ಕಂದಗಳ ಭಾಗವತನ ಪರೀಕ್ಷಿತ್ ಮಹಾರಾಜರಿಗೆ ಉಪದೇಶ ಮಾಡಿರ್ತಕ್ಕಂತಹ ಶುಕಾಚಾರ್ಯರು ಪರೀಕ್ಷಿತನಿಗೆ ಕಡೆಗೆ ಹೇಳ್ತಾರೆ, 12 ಸ್ಕಂದ 18,000 ಶ್ಲೋಕ, 344 ಶ್ಲೋಕಗಳಲ್ಲಿ 12 ಅಧ್ಯಾಯಗಳಲ್ಲಿ ನಾ ಏನು ಹೇಳಿದ್ನೋ, ನೀ ಏನು ಕೇಳಿದೆಯೋ, ಎಷ್ಟು ನೆನಪಿರುತ್ತೋ, ಎಷ್ಟು ಮರ್ತೋಗಿದೆಯೋ ಗೊತ್ತಿಲ್ಲ. ಒಂದು ಶ್ಲೋಕ ಹೇಳ್ತೀನಿ ಕೇಳು, ಇದು ಇಡೀ ಭಾಗವತದ ಸಾರ ಅಂತ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮ ದುಃಖ ಶಮನಂ ತಂ ನಮಾಮಿ ಹರಿಂ ಪರಂ. ಆ ಪರಮಾತ್ಮನ ಸ್ಮರಣೆ ಮಾಡಬೇಕು. ಅದಕ್ಕಾಗಿಯೇ ಎಲ್ಲ ಕಥೆಗಳನ್ನ ನಾನು ನಿನಗೆ ಹೇಳಿದ್ದು ಅಂತ. ಹಾಗಾಗಿ ದೇವರು ನಾಲ್ಗೆ ಕೊಟ್ಟದ್ದು ದೇವರ ನಾಮ ಸಂಕೀರ್ತನೆಗೋಸ್ಕರವಾಗಿ. ಹರಿ ಭಜನೆ ಮಾಡೋ
ನಿರಂತರ ಆಚಾರ್ಯರು ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಅಂತ. ಹಾಗಾಗಿ ಕೆರೆಯ ನೀರು ಕೆರೆಗೆ ಅಂದರೆ ಈ ದೇಹ ದೇವರು ಕೊಟ್ಟದ್ದು, ಇದು ದೇವರಿಗೆ ಅರ್ಪಣೆ ಮಾಡುವ ಕ್ರಮ ಹೇಗೆ ಅಂದರೆ ಅವನು ಕೊಟ್ಟದ್ದನ್ನು ಅವನಿಗೆ ಅರ್ಪಣೆ ಮಾಡಬೇಕು. ಅದನ್ನು ಬಿಟ್ಟು ಎಲ್ಲೋ ಹಂಡೆಗೆ ಹಾಕ್ತೀವಿ ಕೆರೆ ನೀರು ತಂದು, ಇನ್ನೆಲ್ಲೋ ಬಚ್ಚಲಿಗೆ ಹಾಕ್ತೀವಿ ಅಂದರೆ ನಾವೆಲ್ಲ ನಮ್ಮ ಕಣ್ಣು ಕೈಕಾಲು ಕಿವಿಯನ್ನು ಹೇಗೆ ಉಪಯೋಗ ಮಾಡ್ತಾ ಇದ್ದೀವಿ, ಅದು ಪಂಡಿತರು ಮಾಡುವಂಥದ್ದು. ಹೀಗೆ ಮಾಡಬಾರ್ದು. ಇದು ಯಾವುದೇ ವಿಧವಾದಂತಹ ಗೊಡವೆ ಇಲ್ಲದೆ ನೇರ ಭಗವಂತನಿಗೆ ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ ಸದ್ಭಕ್ತರು ಹರಿದಾಸರು ಅನ್ನೋ ಜ್ಞಾನದ ಧಾರೆ ಬನ್ನಂಜೆಯವರ ಮುಖದಿಂದ ಬರ್ತಿತ್ತು. ಕೆಲವರು ಉಪಾಸನೆಯ ಎರಡು ಮುಖ ಅಂತ ಅವರು ವರ್ಣನೆ ಮಾಡ್ತಾರೆ. ಸೋಪಾಸನಾಚ ದ್ವಿಧ, ಉಪಾಸನ ಭಗವಂತನನ್ನ ಕುರಿತು ಉಪಾಸನೆ ಮಾಡಬೇಕಾದ್ರೆ ಎರಡು ರೀತಿ ಇರ್ತಾರೆ. ಒಂದು ಶಾಸ್ತ್ರಾಭ್ಯಾಸ ಸ್ವರೂಪಿಣಿ, ಕಲಿಯುಗದಲ್ಲಿ ತಪಸ್ಸು ಅಂದರೆ ಯಾವುದು ಅಂತ ಉಪನಿಷತ್ತುಗಳು ವರ್ಣನೆ ಮಾಡ್ತಾ ಹೇಳುತ್ತೆ. ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋಮ ಉದ್ಗಲ್ಯ ತದ್ದಿ ತಪಸ್ ತದ್ದಿ ತಪಃ. ಕಲಿಯುಗದಲ್ಲಿ ದೊಡ್ಡ ತಪಸ್ಸಂದ್ರೆ ಒಂದು ದೊಡ್ಡವರು ಸಿಕ್ಕಾಗ ಕೇಳಬೇಕು, ಚಿಕ್ಕವರು ಸಿಕ್ಕಾಗ ಹೇಳಬೇಕು. ಜೀವನದ ಉದ್ದಕ್ಕೂ ಹೇಳೋದು ಕೇಳೋದು ಮಾಡೋದಿದೆಯಲ್ಲ, ಅಭ್ಯಾಸ ಮಾಡತಕ್ಕಂಥದ್ದಿದೆಯಲ್ಲ, ಶ್ರವಣ ಮಾಡತಕ್ಕಂಥದ್ದಿದೆಯಲ್ಲ, ಅದು ನಿಜವಾದ ತಪಸ್ಸಂತೆ. ಇದೊಂದು ರೀತಿಯ ತಪಸ್ಸು. ಇನ್ನೊಂದು ಧ್ಯಾನ ರೂಪ ಪರಾಚೈವ, ಇನ್ನೊಂದು ಕಣ್ಣು ಮುಚ್ಚಿ ಭಗವಂತನ ಧ್ಯಾನ ಮಾಡೋದು. ಇದು ಎರಡರೊಳಗೆ ಶಾಸ್ತ್ರಾಭ್ಯಾಸ ಇದೆಯಲ್ಲ, ಅದು ದೊಡ್ಡ ತಪಸ್ಸು. ಕಲಿಯುಗದಲ್ಲಿ ಪಾಠ ಪ್ರವಚನಕ್ಕಿಂತ ದೊಡ್ಡ ತಪಸ್ಸಿಲ್ಲ ಅಂತ. ಯಾಕಂದರೆ ನೀವು ಧ್ಯಾನ ಕೂತಾಗ ನಿಮ್ಮ ಮನಸ್ಸು ಏಕಾಗ್ರತೆಯನ್ನು ಹೊಂದತ್ತೆ ಎನ್ನುವ ಗ್ಯಾರಂಟಿ ಇಲ್ಲ. ತುಂಬ ಜನ ದೇವರ ಮನೆಗೆ ಹೋಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಬಿಡ್ತಾರೆ. ಕಣ್ಣು ಮುಚ್ಕೊಂಡ್ರೆ ದೇವರು ಕಾಣ್ತಾನೆ ಅಂತ ಯಾರು ಹೇಳಿದ್ ನಿಮಗೆ? ನೀವು ಎಷ್ಟೇ ಗಟ್ಟಿ ಕಣ್ಣು ಮುಚ್ಚಿದ್ರು ಕಣ್ಣು ಮುಚ್ಕೊಂಡು ಕೂತು ನೀವೇ ಯೋಚನೆ ಮಾಡಿ, ನಿಮ್ಮನೆ ಫ್ರಿಡ್ಜ್ ಎಲ್ಲಿದೆ ನಿಮ್ಗೆ ಕಾಣತ್ತಾ ಕಾಣಲ್ವಾ? ನಿಮ್ಮನೆ ಬೀರು ಎಲ್ಲಿದೆ ಕಾಣತ್ತಾ ಕಾಣಲ್ವಾ? ಕಣ್ಣು ಮುಚ್ಚಿದ್ರು, ಕಣ್ಣು ಬಿಚ್ಚಿದ್ದಾಗ ಯಾವ ವಸ್ತುಗಳನ್ನು ಕಂಡಿದ್ದೀರೋ ಅದೇ ಕಣ್ಣು ಕಾಣುತ್ತೆ ವಿನಃ ಕಣ್ಣು ಮುಚ್ಚಿದ ಕ್ಷಣ ಯಾರಿಗೂ ಶಂಖಚಕ್ರ ಗದಾಪಾಣಿಯಾದ ಭಗವಂತ ನೋಡುವ ಭಾಗ್ಯ ಇಲ್ಲ. ಕೆಲವರು ಅಂತಾರೆ, ಇಲ್ಲ ಆಚಾರ್ಯ, ನಾ ದೇವರ ಮನೆಗೆ ಕೂತು ಕಣ್ಣು ಮುಚ್ಚಿದ್ರೆ ನನಗೆ ಕೋದಂಡಪಾಣಿಯಾದ ರಾಮ ಬಂದ್ಬಿಡ್ತಾರೆ. ನಿಮ್ಗೆ ರಾಮ ಬಂದರೂ ಕೂಡ ರಾಮಾಯಣ ಸೀರಿಯಲ್ ಆಕ್ಟ್ ಮಾಡಿರುವ ರಾಮ ಬರ್ಬೋದೇ ವಿನಃ 24,000 ಕೃತಿಗಳಲ್ಲಿ ವರ್ಣನೆ ಮಾಡಿದ ಆದರ್ಶ ಪ್ರಭು ಶ್ರೀರಾಮಚಂದ್ರ ಅನಂತ ಜನ್ಮಗಳ ಉಪಾಸನೆ ಮಾಡುವ ತನಕ ಅವನ ಹೃದಯದ ಒಳಗೆ ಬರಲಿಕ್ಕೆ ಸಾಧ್ಯವೇ? ಹಾಗಾಗಿ ದೇವರ ಧ್ಯಾನ ಮಾಡಬೇಕು ಅಂದ್ರೆ ಬಹಳ ಕಷ್ಟ. ಕಣ್ಣು ಮುಚ್ಚಿ ಕೂತ್ರೆ ನೂರಾರು ಯೋಚನೆಗಳು ಬರುತ್ತೆ, ಮೆಡಿಟೇಷನ್ ಆಗೋದೇ ಇಲ್ಲ. ಆದರೆ ಹೇಳುವಾಗ ಕೇಳುವಾಗ ಮನಸ್ಸು ಡೈವರ್ಟ್ ಆದರೆ ನಾ ಹೇಳಿದ್ದು ನಿಮ್ಗೆ ಅರ್ಥ ಆಗಲ್ಲ, ನನಗೆ ಹೇಳಲಿಕ್ಕೂ ಹೇಳುವಾಗ ಮನಸ್ಸು ಡೈವರ್ಟ್ ಆಗಬಾರ್ದು. ಗುರುಗಳು ಪಾಠ ಹೇಳುವಾಗ ಅವರ ಮನಸ್ಸು ಡೈವರ್ಟ್ ಆದರೆ ಪಾಠ ಹೇಳಲಿಕ್ಕೆ ಅವ್ರಿಗೆ ಆಗಲ್ಲ. ಕೇಳುವ ಶಿಷ್ಯನ ಮನಸ್ಸು ಡೈವರ್ಟ್ ಆದರೆ ಅವನಿಗೂ ಕೂಡ ಅರ್ಥ ಆಗೋಲ್ಲ. ಹಾಗಾದರೆ ಗುರು ಶಿಷ್ಯರ ಮನಸ್ಸು ಏಕತ್ರ ಸಂಧಿಸಿ ಭಗವಂತ ಬ್ರಹ್ಮನನ್ನ ಜಿಜ್ಞಾಸೆ ಮಾಡಿದಾಗ ಆಗುವ ತಪಸ್ಸಿದೆಯಲ್ಲ, ಅದು ಭಾರಿ ದೊಡ್ಡ ತಪಸ್ಸು. ಇಂಥ ತಪಸ್ಸನ್ನ ಕಂಡುಕೊಂಡ ಮಹಾನುಭಾವರು ಪ್ರಾಕೃತ ಭಾಷೆಯಲ್ಲಿ ನೀ ಕೃತಿ ಬೇಡಿ ಅಪ್ರಾಕೃತ ಹರಿಯಿಂದ ಸ್ವೀಕೃತನಾದೆ ದಾಸರಾಯ ಪುರಂದರ ದಾಸರಾಯ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ 9 ಕೋಟಿ ಫಿಕ್ಸೆಡ್ ದುಡ್ಡಿದ್ದ ಮಹಾನುಭಾವರು ಸೀನಪ್ಪ ನಾಯಕರು. ಆಗಿನ ಕಾಲದ ರಾಜರಿಗೆ ಸಾಲ ಕೊಡುವಷ್ಟು ದೊಡ್ಡ ಶ್ರೀಮಂತರಾದವರು ದಾಸರಾಯರಾದಂಥ ನಮ್ಮ ಪುರಂದರದಾಸರು. ಆ ಪುರಂದರದಾಸರು ಸಮಸ್ತ ಸಂಪತ್ತು ಉಳ್ಳ ಮನೆ ಮೇಲೆ ತುಳಸಿ ಹಾಕಿ ಬೀದಿ ಲೋಗ ಎಲ್ಲ ವಿದ್ವಾಂಸರಿಗೆ ಕರೆದು ಮನೆಯೊಳಗೆ ಹೋಗಿ ನಿಮ್ಗೇನು ಬೇಕೋ ತಗೊಳ್ಳಿ ನಿಂತಿದ್ರು. ಇಡೀ ಜನ್ಮದಲ್ಲಿ ಒಂದು ಕಾಸು ಕೈ ಎತ್ತಿ ದಾನ ಮಾಡದ ವ್ಯಕ್ತಿಗೆ ಇಂಥ ದಾನದ ಅರಿವನ್ನು ಭಗವಂತ ಕ್ಷಣ ಕಾಲಕ್ಕೆ ತಂದುಕೊಟ್ಟ. ಅವರು ವ್ಯಾಸರಾಜರ ಬಳಿಗೆ ಹೋಗಿ ದಾಸ ದೀಕ್ಷೆಯನ್ನು ಪಡೆದು ಮುಂದೆ ಆಡಿದ್ದೆಲ್ಲ ಹಾಡಾಯಿತು, ನುಡಿದಿದ್ದೆಲ್ಲ ನುಡಿ ಆಯಿತು, ಸುಳಿಯುವಾಗ ಬಂದದ್ದೆಲ್ಲ ಸುಳಾದಿಗಳಾಯಿತು. ನಮ್ಮನ್ನ ಸುಳ್ಳು ಹಾದಿಯಿಂದ ಬಿಡಿಸಿ ಸತ್ಯವಾದ ಹಾದಿಯಲ್ಲಿ ನಿಲ್ಲಿಸಿದ ದಾಸರ ಕೃತಿಗಳು ಅವರು ತುಂಬಿಕೊಂಡವರು. ಕಳೆದುಕೊಂಡವರು ಒಂದು ಚೌಕಟ್ಟು ಹಾಕಿ ಮಡಿ ಅಂಥೇಳಿ ಇಲ್ಲೇ ಇರಬೇಕು ಅಂಥೇಳಿ ಅವರೇ ಒಂದು
ಅದರಿಂದ ಆಚೆಗೆ ಹೋಗದೆ ಇದೇ ಬಾರಿ ಸಮುದ್ರ ಅಂತ ತಿಳ್ಕೊಂಡು. ಆದರೆ ದಾಸರಾಯರು ತುಂಬಿಕೊಂಡ್ರು. ವ್ಯಾಪಾರ ನಮಗಾಯಿತು, ಶ್ರೀಪತಿಯ ಸೇವೆ ಎಂಬೋ ವ್ಯಾಪಾರ ನಮಗಾಯಿತು ಅಂತ. ಯಾರೋ ದಾಸರನ್ನು ಕೇಳಿದ್ರಂತೆ, ಏನಾಯ್ತು ನಿಮಗೆ, ಚೆನ್ನಾಗಿದ್ರಿ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಿದ್ದವರು, ವಜ್ರ ವೈಡೂರ್ಯದ ವ್ಯಾಪಾರದವರು, ಚಿನ್ನ ಬೆಳ್ಳಿ ವ್ಯಾಪಾರದವರು, ಏನು ಹುಚ್ಚಿಗಿಚ್ಚಿಡಿತ ಎಲ್ಲ ಬಿಟ್ಟು ಯಾಕೆ ಹೀಗಾದ್ರಿ ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು. ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ, ನಮ್ಮ ಭಾಗ್ಯ ಲಕ್ಷ್ಮಿಗೆ ಬಾಸ್. ಯಾರನ್ನು? ನಾರಾಯಣ. ಅವನೇ ನಮ್ಮ ಭಾಗ್ಯ. ಯಾವಾಗಲೂ ಇರುವಂತಹ ಆ ಭಗವಂತ ಇರುವಾಗ, ಅವನ ನಾಮಸ್ಮರಣೆ ಮಾಡುವಾಗ, ಇಂತಹ ವಜ್ರ ವೈಡೂರ್ಯ ಭಗವಂತನ ಗುಣಗಳು ನಮ್ಮಲ್ಲಿರುವಾಗ ನಾವು ಯಾಕೆ ಅವರಿವರ ಹತ್ರ ಹೋಗಬೇಕು? ಈ ದುಡ್ಡಿನ ವ್ಯಾಪಾರ ಯಾಕೆ ಬೇಕು? ನಾನೀಗ ನಿಜವಾಗಿ ವ್ಯಾಪಾರ ಈಗ ಮಾಡ್ತಾ ಇದ್ದೇನೆ, ನಮ್ಮ ಭಾಗ್ಯ ದೊಡ್ಡದು ಅಂತ ದಾಸರು ಹೀಗೆ ಹೇಳ್ತಿದ್ರು ಅಂತ. ಹೀಗೆ ಕಳೆದುಕೊಂಡವರು ವಿದ್ವಾಂಸರು, ಪಂಡಿತರು ಅಂತ ಅಂದ್ಕೊಂಡವರೆಲ್ಲ ಕಳ್ಕೊಂಡ್ರು. ನಾವು ದಾಸರು ಅಂತ ತಗ್ಗಿದವರು, ಬಗ್ಗಿದವರು ಮಾತ್ರ ಜೀವನದಲ್ಲಿ ಉದ್ಧಾರ ಆದರು ಅಂತ. ನಾನು ಇನ್ನೊಂದು ಮಾತನ್ನು ಮಾತ್ರ ಹೇಳಿ ನನ್ನ ಉಪನ್ಯಾಸವನ್ನು ಮುಗಿಸ್ತೇನೆ. ಅದು ಬನ್ನಂಜೆ ಗೋವಿಂದಾಚಾರ್ಯರಿಗೆ ಬನ್ನಂಜೆ ಗೋವಿಂದಾಚಾರ್ಯರಿಗೆ 60 ಏಜ್ ಆಯ್ತು. 60 ಏಜ್ ಆದಾಗ ಅವ್ರಿಗೆಲ್ಲ ಕೇಳಿದ್ರಂತೆ, ನಿಮ್ಗೆ 60 ಆಯಿತು ಅಂತ. ಅದು 60 ಆಗೋದು ಅಂದರೆ ಇಷ್ಟೇ, ಹುಟ್ಟಿದ ಸಂವತ್ಸರ ಇನ್ನೊಮ್ಮೆ ಬಂದರೆ ಮುಂದಿನ ಸಂವತ್ಸರ ಇಲ್ಲ. ನೀವು ಯಾವ ಸಂವತ್ಸರದಲ್ಲಿ ಹುಟ್ಟಿದ್ರಿ, ಎಷ್ಟಿದೆಯೋ ಅಷ್ಟು ದೇವರು ನಿಮಗೆ ಕೊಟ್ಟಾಯಿತು, ಇನ್ನು ಕೊಡ್ಲಿಕ್ಕಿಲ್ಲ. ಅದಕ್ಕೆ ಇಂಗ್ಲೀಷಲ್ಲಿ ಒಂದಿದೆ, ಆಫ್ಟರ್ 60 ಎವರಿ ಇಸ್ ಮಿರಾಕಲ್ ಅಂತ. 60 ಆದಮೇಲೂ ನೀವು ಇದೀರಿ ಅಂದರೆ ಒಂದೊಂದು ದಿನವೂ ದೇವರು ಕೊಟ್ಟ ಬೋನಸ್. ನಮಗೆಲ್ಲ ಬೋನಸ್ ವೇಸ್ಟ್. ಬನ್ನಂಜೆ ಗೋವಿಂದಾಚಾರ್ಯರಂಥವರಿಗೆ ಎಷ್ಟು ಕೊಟ್ಟರು ಬೋನಸ್ಸು ಸಾರ್ಥಕ. ನನಗನ್ಸುತ್ತೆ ಇನ್ನೊಂದು 10 ವರ್ಷ ಇದ್ದಿದ್ರೆ ಇನ್ನೊಂದು 25 ಪುಸ್ತಕನಾರು ಬರ್ತಿತ್ತು. ನಾವು ಓದಿದ್ರು ಓದುವಂತಹ ವ್ಯಕ್ತಿಯನ್ನ ಭಗವಂತ ಕಳಿಸ್ಕೊಡ್ತಿದ್ದ. ಎಂದೂ ಕೂಡ ಸಜ್ಜನರು ಮಾಡಿದ ಕರ್ಮ ನಿರರ್ಥಕ ಆಗೋದೇ ಇಲ್ಲ. ಹಾಗಾಗಿ ಸಾರ್ಥಕ ಜೀವನ. ನಮಗೆಲ್ಲ 60 ಆದಮೇಲೆ ಒಂದೊಂದು ದಿನನೂ ಕೂಡ ಅದು ದೇವರು ಕೊಟ್ಟಂಥ ಆಶ್ಚರ್ಯಕರವಾದ ಬೋನಸ್. ನಿಮ್ಗೆ ಹೌದೋ ಇಲ್ಲೋ ಅನುಭವಕ್ಕೆ ಹೇಳ್ತೇನೆ, ನಿಮ್ಗೆ 60 ಆಯಿತು 70 ಆಯಿತು ಅಂದರೆ ನೀವು ಎಲ್ಲಾದರೂ ಹೋದರೆ ನಿಮ್ಮನ್ನು ಜನ ಭೇಟಿಯಾದ ಕೇಳ್ತಾರೆ, ಆರೋಗ್ಯನಾ ಅಂತ. ಆರೋಗ್ಯನಾ ಅಂತ ಕೇಳುವಾಗ ಅದರೊಳಗೆ ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ. ಏನು ಪ್ರಶ್ನಾರ್ಥಕ? ಇನ್ನೂ ಆರೋಗ್ಯವಾಗಿ ಇದ್ದೀರಾ ಅಂತ. ಅಷ್ಟಕ್ಕೆ ಹೂ ಅಂದ್ರೆ ಬಿಡಲ್ಲ. ಸಾಮಾನ್ಯ ಆರೋಗ್ಯನ ಅಂತ ಯಾಕೆ ಕೇಳಿದ್ರು ನಾವೇನು ಹೇಳ್ತೀವಿ, ಹೂ ಅಂದ್ಕೊಂಡು ಮುಂದೆ ಹೋಗ್ತೀವಿ. ಅವ್ರು ನಮ್ಗೆ ಬಿಡೋಲ್ಲ, ನಮ್ಮನ್ನು ಫಾಲೋ ಮಾಡ್ಕೊಂಡು ಮೆಲ್ಲಗೆ ಬಂದು ಕೇಳ್ತಾರೆ, ಕಣ್ಣು ಕಾಣುತ್ತಾ ಅಂತ ಮತ್ತೆ ಬೇರೆ ಪ್ರಶ್ನೆ ಮಾಡ್ತಾರೆ. ಅಲ್ಲ, ಆರೋಗ್ಯದಲ್ಲಿ ಕಣ್ಣು ಸೇರ್ಕೊಳ್ಳುತ್ತೆ ಅನ್ನೋ ನಾಲೆಡ್ಜ್ ಬೇಡವೇ? ಇಲ್ಲ, ಕಣ್ಣು ಕಾಣುತ್ತೆ ಅಂದ್ರೂ ಬಿಡಲ್ಲ, ಕಿವಿ ಕೇಳತ್ತಾ ಅಂತ. ಯಾಕೆ ಈ ಪ್ರಶ್ನೆಗಳು ಕೇಳ್ತಾರೆ ಅಂದರೆ 60 ಆಗೋದ್ರೊಳಗೆ ಯಾವುದಾದ್ರೂ ಒಂದು ಹೋಗ್ಬೇಕಿತ್ತಲ್ಲ, ಒಂದು ವಿಕೆಟ್ ಆದ್ರೂ ಡೌನ್ ಆಗಬೇಕಿತ್ತಲ್ಲ. ನಮಗೆಲ್ಲ 11 ವಿಕೆಟ್, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು. ಯಾವುದು ಡೌನ್ ಆದರೂ ಮನುಷ್ಯ ಡೌನೇ. ಕಿವಿ ಹೋದ್ರೂ ಗೋವಿಂದ, ಕಣ್ಣು ಹೋದ್ರೂ ಗೋವಿಂದ. ಗೋವಿಂದಾಚಾರ್ಯರಿಗೆ ಎಲ್ಲ ದೇವರು ಕೊಟ್ಟಿದ್ದ. ಯಾಕೆ ಕೊಟ್ಟಿದ್ದ ಅಂದರೆ ಅವರು ಎಲ್ಲ ಇಂದ್ರಿಯಗಳು ಭಗವಂತನ ಪರವಾಗಿದ್ವು. ಅವರು ಕೆರೆಯ ನೀರನ್ನು ಕೆರೆಗೆ ಚೆಲ್ತಾ ಇದ್ರು. ನಮ್ಮಾಗೆ ಹೊಟ್ಟೆಗಾಕು, ಬಚ್ಚಲಿಗಾಕು, ಬೀದಿಗೆ ಚೆಲ್ಲು. ನೀರು ವೇಸ್ಟ್ ಮಾಡಬಾರ್ದು. ನೀರು ಅಂದರೆ ತತ್ವಜ್ಞಾನ, ಅದು ವೇಸ್ಟ್ ಮಾಡಬಾರ್ದು. ಅದು ಸಾರ್ಥಕ ಆಗಬೇಕು. ಬದುಕು ಕ್ಷಣ ಕ್ಷಣ. ಸಜ್ಜನನಾದವ ತನ್ನ ಬದುಕಿನ ಒಂದೊಂದು ಕ್ಷಣವನ್ನು ಸಾರ್ಥಕ ಮಾಡಿಕೊಡ್ತಾನೆ. ಹಾಗಾಗಿ ನಮಗೆಲ್ಲ 60 ಆದ್ಮೇಲೆ ಜನ ಹೀಗೆ ಕೇಳ್ತಾರೆ, ಆರೋಗ್ಯನ ಹಾಗೆ ಅಂತ. ನಾವು ನಿಜವಾಗಿ ಉತ್ತರ ಏನು ಕೊಡ್ಬೇಕು ಗೊತ್ತಾ? ಯಾರಾದರೂ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ಆರೋಗ್ಯನ ಅಂದರೆ ಹ್ಞೂ ಅನ್ಬೇಡಿ. ಅಂದರೆ ಅವತ್ತೇ ಯಾವ ಆಸ್ಪತ್ರೆಗೆ ಸೇರ್ತಿರೋ, ಏನು ಕರಿಯೋ ದೇವರಿಗೆ ಗೊತ್ತು. ಅದಕ್ಕೆಲ್ಲ ಅಂತ ಯಾರ ದೃಷ್ಟಿ ಬಿತ್ತೋ, ಯಾರ ಕಣ್ಣು ಬಿತ್ತೋ. ಬೆಳಗ್ಗೆ ವಾಕಿಂಗ್ ಹೋದಾಗ ಯಾರು ಕೇಳಿದ್ರಿ, ಏನೋ ತಲೆನೋವು ಅಂತ ಹೋದರೆ ಬ್ರೈನ್ ಹೆಮರೇಜ್ ಅಂದರು, ಆಸ್ಪತ್ರೆಗೆ ಸೇರಿಸ್ಕೊಂಡೇ ಬಿಟ್ಟು. ಹಾಗಾದ್ರೆ ಕೇಳಿದ್ರೆ ಏನು ಹೇಳಬೇಕು? ಏನು ಹೇಳಬೇಡಿ, ದೇವರ ದಯಾ ಅಂತ ಹೇಳಿ. ಕನಕದಾಸರು ಹೇಳುವ ಮಾತು, ಈವರೆಗೆ ನಾವು ಸುಕ್ಷೇಮಿಗಳು. ಭಗವಂತ ಈ ಸೆಕೆಂಡ್ ತನಕ ನಾವು ಆರಾಮಾಗಿದ್ದೀವಿ. ಯಾಕೆ? ನಿನ್ನ ದೃಷ್ಟಿ ನಮ್ಮ ಮೇಲಿದೆ. ಎಲ್ಲಿಯ ತನಕ ನಿನ್ನ
ದೃಷ್ಟಿ ನಮ್ಮ ಮೇಲಿರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿರ್ತೀವಿ. ಮುಂದೆ ಗೊತ್ತಿಲ್ಲ, ಯಾರಿಗೆ ಗೊತ್ತೇಳಿ ನೆಕ್ಸ್ಟ್ ಮೂಮೆಂಟ್ ನೆಕ್ಸ್ಟ್ ಸೆಕೆಂಡ್ ಏನು ಅಂತ ಯಾರಿಗೆ ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.